ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಮುಖ 50 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಖಂಡಿತ ಯೂಸ್ಫುಲ್ ಆಗಲಿದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಬ್ಲೂಟೂತ್ ತಂತ್ರಜ್ಞಾನವು ಡ್ಯಾಶ್. ಬ್ಲೂಟೂತ್ ತಂತ್ರಜ್ಞಾನವು ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಸಾಧನೆಗಳ ನಡುವೆ ಜೋಡಣೆ ಇಲ್ಲದ ಸಂವಹನ. ಬ್ಲೂಟೂತ್ ತಂತ್ರಜ್ಞಾನವು ಸಾಧನೆಗಳ ನಡುವೆ ಜೋಡಣೆ ಇಲ್ಲದ ಸಂವಹನವಾಗಿದೆ. ಎರಡನೇ ಪ್ರಶ್ನೆ, ಸಿಪಿಯುನ ನೆಲೆ ಡ್ಯಾಶ್. ಸಿಪಿಯುನ ನೆಲೆ ಡ್ಯಾಶ್. ಸೊ ಸಿಪಿಯುನ ನೆಲೆ ಏನು ಅಂದರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಮದರ್ ಬೋರ್ಡ್. ಸಿಪಿಯುನ ನೆಲೆ ಅಂದರೆ ಸಿಪಿಯು ಕಂಡುಬರುವುದು ಎಲ್ಲಿ ಅಂದರೆ ಮದರ್ ಬೋರ್ಡ್ನಲ್ಲಿ ಸಿಪಿಯು ಕಂಡುಬರುತ್ತದೆ. ನೆಕ್ಸ್ಟ್, ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಸೂಚನೆ ಪಟ್ಟಿಯನ್ನು ಏನೆಂದು ಕರೆಯುತ್ತಾರೆ? ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಸೂಚನೆ ಪಟ್ಟಿಯನ್ನು ಏನೆಂದು ಕರೆಯುವರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಪ್ರೋಗ್ರಾಮ್. ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಸೂಚನೆ ಪಟ್ಟಿಯನ್ನು ಪ್ರೋಗ್ರಾಮ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ನ ಆವಿಷ್ಕಾರಕ ಯಾರು? ಕಂಪ್ಯೂಟರ್ನ ಆವಿಷ್ಕಾರಕ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಚಾರ್ಲ್ಸ್ ಬ್ಯಾಬೇಜ್. ಕಂಪ್ಯೂಟರ್ನ ಪಿತಾಮಹ ಅಥವಾ ಆವಿಷ್ಕಾರಕ ಯಾರು ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ಐದನೇ ಪ್ರಶ್ನೆ, ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು? ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಟ್. ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಅಂದರೆ ಬಿಟ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಎಕ್ಸೆಲ್. ವರ್ಡ್ ಡಾಕ್ಯುಮೆಂಟನ್ನು ಡಾಕ್ಯುಮೆಂಟ್ DOCX ಅಂತ ಹೇಳಿ ಗುರುತಿಸ್ತೀವಿ. ಸೊ ಧ್ವನಿಯನ್ನು MP3 ಇಂದ ಗುರುತಿಸ್ತೀವಿ. ಪವರ್ ಪಾಯಿಂಟನ್ನು PPTX ಇಂದ ಗುರುತಿಸ್ತೀವಿ. ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಎಕ್ಸೆಲ್. ಇದು ಸರಿಯಲ್ಲ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, LCD ಅನ್ನು ವಿಸ್ತರಿಸಿ. LCD ಅನ್ನು ವಿಸ್ತರಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. LCD ಅನ್ನು ವಿಸ್ತರಿಸಿ ಅಂದರೆ ಎಲ್ ಅಂದರೆ ಲಿಕ್ವಿಡ್, ಸಿ ಅಂದರೆ ಕ್ರಿಸ್ಟಲ್, ಡಿ ಅಂದರೆ ಡಿಸ್ಪ್ಲೇ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಗಣಕಯಂತ್ರದ ವೈರಾಣು ಅಥವಾ ವೈರಸ್ ಒಂದು ಡ್ಯಾಶ್. ಗಣಕಯಂತ್ರದ ವೈರಾಣು ಅಥವಾ ವೈರಸ್ ಒಂದು ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಸಾಫ್ಟ್ವೇರ್. ಗಣಕಯಂತ್ರದ ವೈರಾಣು ಅಂದರೆ ಸಾಫ್ಟ್ವೇರ್. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ವರ್ಲ್ಡ್ ವೈಡ್ ವೆಬ್ಬನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ. ವರ್ಲ್ಡ್ ವೈಡ್ ವೆಬ್ಬನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಬ್ರೌಸರ್ಗಳು. ವರ್ಲ್ಡ್ ವೈಡ್ ವೆಬ್ಬನ್ನು ಪ್ರವೇಶಿಸಲು ಬ್ರೌಸರ್ಗಳು ಮಾರ್ಗವಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಯಾವುದು? ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್ಕಿ. ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಆರ್ಕಿ. ನೆಕ್ಸ್ಟ್ ಪ್ರಶ್ನೆ ಇದೆ, ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆ. ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆ. ಉತ್ತರ ಆಪ್ಷನ್ ಸಿ, ಅಪ್ಲಿಕೇಶನ್ ಸಾಫ್ಟ್ವೇರ್. ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆಯಾಗಿದೆ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಒಂದು ಉದಾಹರಣೆಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಇಂಟರ್ನೆಟ್ ಅನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು? ಇಂಟರ್ನೆಟ್ಟನ್ನು ಮೊಟ್ಟ ಮೊದಲು ಎಲ್ಲಿ ಬಳಸಲಾಯಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಮೇರಿಕಾದ ರಕ್ಷಣಾ ದಳ. ಇಂಟರ್ನೆಟ್ಟನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು ಅಂದರೆ ಅಮೇರಿಕಾದ ರಕ್ಷಣಾ ದಳದಲ್ಲಿ ಮೊಟ್ಟ ಮೊದಲು ಇಂಟರ್ನೆಟ್ಟನ್ನು ಬಳಸಲಾಯಿತು. 13ನೇ ಪ್ರಶ್ನೆ, ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಂಡುವಿನ ಶಾರ್ಟ್ಕಟ್ ಕೀ ಯಾವುದು? ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಂಡುವಿನ ಶಾರ್ಟ್ಕಟ್ ಕೀ ಯಾವುದು?
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ Ctrl+Z. ದಾಖಲೆಗಳ ಕೊನೆಯ ಕ್ರಿಯೆಯಾಗಿರುವ ಅಂಡುವಿನ ಶಾರ್ಟ್ಕಟ್ ಕೀ ಯಾವುದು ಅಂದರೆ ಅಂಡು ಮಾಡಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂದರೆ Ctrl+Z. 14ನೇ ಪ್ರಶ್ನೆ, ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ? ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ರಕಗಳು. ಈ ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂದರೆ ಮುದ್ರಕಗಳು ಇನ್ಪುಟ್ ಸಾಧನ ಅಲ್ಲ. ಸೊ ಕೀಬೋರ್ಡ್, ಜಾಯ್ಸ್ಟಿಕ್, ಸ್ಕ್ಯಾನರ್ ಇವೆಲ್ಲವೂ ಇನ್ಪುಟ್ ಸಾಧನಗಳಾಗಿವೆ. ನೆಕ್ಸ್ಟ್ನೇ ಪ್ರಶ್ನೆ, 1024 ಕಿಲೋ ಬೈಟ್ಸ್ ಎಷ್ಟಕ್ಕೆ ಸಮವಾಗಿರುತ್ತದೆ? 1024 ಕಿಲೋ ಬೈಟ್ಸ್ ಎಷ್ಟಕ್ಕೆ ಸಮವಾಗಿರುತ್ತದೆ? 1 ಕಿಲೋ ಬೈಟ್, 1 ಗಿಗಾಬೈಟ್, 1 ಟೆರಾಬೈಟ್, 1 ಮೆಗಾಬೈಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1 ಮೆಗಾಬೈಟ್. 1024 ಕಿಲೋ ಬೈಟ್ಸ್ ಎಷ್ಟಕ್ಕೆ ಸಮವಾಗಿರುತ್ತದೆ ಅಂದರೆ 1 ಮೆಗಾಬೈಟ್ಸ್ಗೆ ಸಮವಾಗಿರುತ್ತದೆ. 16ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ? ಈ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೆರಾಬೈಟ್. ಅತ್ಯಂತ ದೊಡ್ಡ ಶೇಖರಣಾ ಘಟಕ ಯಾವುದು ಅಂದರೆ ಟೆರಾಬೈಟ್. 17ನೇ ಪ್ರಶ್ನೆ, ಅಂತರ್ಜಾಲ ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ? ಅಂತರ್ಜಾಲ ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ. ಅಂತರ್ಜಾಲ ಯಾವ ತಂತ್ರಜ್ಞಾನವನ್ನು ಅಥವಾ ಯಾವ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾಕೆಟ್ ಸ್ವಿಚಿಂಗ್. ಅಂತರ್ಜಾಲ ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅಂದರೆ ಪ್ಯಾಕೆಟ್ ಸ್ವಿಚಿಂಗನ್ನು ಬಳಸುತ್ತದೆ. ರ್ಯಾಮ್ ಎಲ್ಲಿ ಇರುತ್ತದೆ? RAM ರ್ಯಾಮ್ ಎಲ್ಲಿ ಇರುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮದರ್ ಬೋರ್ಡ್ನಲ್ಲಿ. ಮದರ್ ಬೋರ್ಡ್ನಲ್ಲಿ ರ್ಯಾಮ್ ಕಂಡುಬರುತ್ತದೆ. ರ್ಯಾಮ್ನ ವಿಸ್ತೃತ ರೂಪ ಅಂದರೆ ರ್ಯಾಂಡಮ್ ಆಕ್ಸೆಸರಿ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅನ್ನೋದು ಇದರ ವಿಸ್ತೃತ ರೂಪ. ಈ ರ್ಯಾಮ್ ಎಲ್ಲಿ ಕಂಡುಬರುತ್ತದೆ ಅಂದರೆ ಮದರ್ ಬೋರ್ಡ್ನಲ್ಲಿ ಕಂಡುಬರುತ್ತದೆ. 20ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಫೈರ್ವಾಲ್ ಅನ್ನು ಯಾವುದಕ್ಕೆ ಬಳಸುತ್ತಾರೆ? ಕಂಪ್ಯೂಟರ್ನಲ್ಲಿ ಫೈರ್ವಾಲ್ ಅನ್ನು ಯಾವುದಕ್ಕೆ ಬಳಸುತ್ತಾರೆ? ಭದ್ರತೆ, ಡೇಟಾ ಪ್ರಸರಣ, ದೃಢೀಕರಣ, ಮೇಲ್ವಿಚಾರಣೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಭದ್ರತೆ. ಕಂಪ್ಯೂಟರ್ನಲ್ಲಿ ಫೈರ್ವಾಲನ್ನು ಭದ್ರತೆ ಸಲುವಾಗಿ ಬಳಸಲಾಗುತ್ತದೆ. 21ನೇ ಪ್ರಶ್ನೆ, MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ? MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಬಳಸುವಂತಹ ಕೀ ಯಾವುದು ಅಂದರೆ ಶಾರ್ಟ್ಕಟ್ ಕೀ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ F7. F7 ಅನ್ನು ನಾವು ಕಾಗುಣಿತದ ಪರಿಶೀಲನೆಗಾಗಿ ಬಳಸಲಾಗುತ್ತೇವೆ. ನೆಕ್ಸ್ಟ್, ಫೇಸ್ಬುಕ್ನ ಸ್ಥಾಪಕರು ಯಾರು? ಫೇಸ್ಬುಕ್ನ ಸ್ಥಾಪಕರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಾರ್ಕ್ ಜುಕರ್ಬರ್ಗ್. ಫೇಸ್ಬುಕ್ ಸ್ಥಾಪಕರು ಯಾರು ಅಂದರೆ ಮಾರ್ಕ್ ಜುಕರ್ಬರ್ಗ್ ಅವರು. ನೆಕ್ಸ್ಟ್ ಪ್ರಶ್ನೆ, ಗಣಕಯಂತ್ರದ ಮೆದುಳು ಯಾವುದು? ಗಣಕಯಂತ್ರದ ಮೆದುಳು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ CPU. ಗಣಕಯಂತ್ರದ ಮೆದುಳು ಅಂತ ಹೇಳಿ ಕರೆಯಲ್ಪಡುವುದು ಯಾವುದಕ್ಕೆ ಅಂದರೆ CPU ನಾವು ಗಣಕಯಂತ್ರದ ಮೆದುಳು ಅಂಥೇಳಿ ಕರಿತೀವಿ. CPUನ ಲಾಂಗ್ ಫಾರ್ಮ್ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. 24ನೇ ಪ್ರಶ್ನೆ, ಪ್ರಿಂಟರ್ ಯಾವ ಬಗೆಯ ಸಾಧನ? ಪ್ರಿಂಟರ್ ಯಾವ ಬಗೆಯ ಸಾಧನ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಔಟ್ಪುಟ್ ಡಿವೈಸ್. ಪ್ರಿಂಟರ್ ಯಾವ ಬಗೆಯ ಸಾಧನ ಅಂದರೆ ಔಟ್ಪುಟ್ ಡಿವೈಸ್ ಆಗಿದೆ. ನೆಕ್ಸ್ಟ್, ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ. ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಡ್ಯಾಶ್. ಸೊ ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ CPU. ಆನ್ಸರ್ ಡಿ CPU. ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಯಾವುದು ಅಂದರೆ CPU. ನೆಕ್ಸ್ಟ್ ಪ್ರಶ್ನೆ, ಅಂತರ್ಜಾಲ ಶೋಧನೆಯು ಒಂದು ರೀತಿಯ ಡ್ಯಾಶ್.
ಅಂತರ್ಜಾಲ ಶೋಧನೆಯು ಒಂದು ರೀತಿಯ ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರೌಸರ್. ಅಂತರ್ಜಾಲ ಶೋಧನೆಯು ಒಂದು ರೀತಿಯ ಬ್ರೌಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೊ 27ನೇ ಪ್ರಶ್ನೆ, ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವ ತಪ್ಪುಗಿರುವ ಮತ್ತೊಂದು ಹೆಸರು. ಕಂಪ್ಯೂಟರ್ನ ಭಾಷೆಯಲ್ಲಿ ಸೂಚನೆಯಲ್ಲಾಗಿರುವಂತಹ ತಪ್ಪಿಗೆ ಇರುವಂತಹ ಮತ್ತೊಂದು ಹೆಸರು ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಬಗ್. ಸೊ ಕಂಪ್ಯೂಟರ್ ಭಾಷೆಯಲ್ಲಿ ತಪ್ಪಾಗಿರುವುದನ್ನು ಇನ್ನೊಂದು ರೀತಿಯಲ್ಲಿ ಕರೆಯಲ್ಪಡುವುದಂದರೆ ಬಗ್ ಅಂಥೇಳಿ ಕರೆಯಬಹುದು. 28ನೇ ಪ್ರಶ್ನೆ, ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಈ ಕೆಳಗಿನ ಯಾವುದು ಲಭ್ಯವಿಲ್ಲ. ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಈ ಕೆಳಗಿನ ಯಾವುದು ಲಭ್ಯವಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಆಂಡ್ರಾಯ್ಡ್. ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಈ ಕೆಳಗಿನ ಯಾವುದು ಲಭ್ಯವಿಲ್ಲ ಅಂದರೆ ಆಂಡ್ರಾಯ್ಡ್ ಅನ್ನೋದು ಲಭ್ಯವಿಲ್ಲ. 9ನೇ ಪ್ರಶ್ನೆ, ಗಣಕಯಂತ್ರದಲ್ಲಿ ಇಂಟರ್ನೆಟ್ಗೆ ಬಳಸುವ ಭಾಷೆ ಯಾವುದು. ಗಣಕಯಂತ್ರದಲ್ಲಿ ಇಂಟರ್ನೆಟ್ಗೆ ಬಳಸುವ ಭಾಷೆ ಯಾವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಾವಾ. ಗಣಕಯಂತ್ರದಲ್ಲಿ ಇಂಟರ್ನೆಟ್ಗೆ ಬಳಸುವಂತಹ ಭಾಷೆ ಯಾವುದು ಅಂದರೆ ಜಾವಾ. ನೆಕ್ಸ್ಟ್ 30ನೇ ಪ್ರಶ್ನೆ, ಸೈಬರ್ ಕ್ರೈಮ್ ಎಂದರೇನು. ಸೈಬರ್ ಕ್ರೈಮ್ ಎಂದರೇನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದು. ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದಕ್ಕೆ ಸೈಬರ್ ಕ್ರೈಮ್ ಅಂಥೇಳಿ ಕರೆಯಬಹುದು. 31ನೇ ಪ್ರಶ್ನೆ, WWW ಕಂಡುಹಿಡಿದವರು ಯಾರು. WWW ಕಂಡುಹಿಡಿದವರು ಯಾರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಟಿಮ್ ಬರ್ನರ್ಸ್-ಲೀ. ಟಿಮ್ ಬರ್ನರ್ಸ್-ಲೀ. WWW ಕಂಡುಹಿಡಿದವರು ಇವರು. WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ವೇಗದ ಸೂಪರ್ ಗಣಕಯಂತ್ರ ಎನಿಸಿಕೊಂಡಿರುವ ಟೈಟಾನನ್ನು ನಿರ್ಮಿಸಿದ ಕಂಪನಿ ಯಾವುದು. ವಿಶ್ವದ ಅತಿ ವೇಗದ ಸೂಪರ್ ಗಣಕಯಂತ್ರ ಅನಿಸಿಕೊಂಡಿರುವಂತಹ ಟೈಟಾನನ್ನು ನಿರ್ಮಿಸಿದ ಕಂಪನಿ ಯಾವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ರೇಮೇಕ್. ಕ್ರೇಮೇಕ್ ಅನ್ನೋದು ಟೈಟಾನನ್ನು ನಿರ್ಮಿಸಿದ ಕಂಪನಿಯ ಹೆಸರಾಗಿದೆ. 33ನೇ ಪ್ರಶ್ನೆ, ಗಣಕಯಂತ್ರದಲ್ಲಿ ಉಪಯೋಗಿಸಿರುವ ಐಸಿ ಚಿಪ್ಸ್ ಅನ್ನು ಯಾವುದರಿಂದ ತಯಾರಿಸಿರುತ್ತಾರೆ. ಗಣಕಯಂತ್ರದಲ್ಲಿ ಉಪಯೋಗಿಸಿರುವ ಐಸಿ ಚಿಪ್ಸ್ ಅನ್ನು ಯಾವುದರಿಂದ ತಯಾರಿಸಿರುತ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಲಿಕಾನ್. ಗಣಕಯಂತ್ರದಲ್ಲಿ ಬಳಸಿರುವಂತಹ ಐಸಿ ಚಿಪ್ಸ್ ಅನ್ನು ಸಿಲಿಕಾನ್ನಿಂದ ತಯಾರಿಸಿರುತ್ತಾರೆ. ಪ್ರಶ್ನೆ, ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ. ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, PPT. ಪವರ್ ಪಾಯಿಂಟ್ನ ಪ್ರದರ್ಶನದ ವಿಸ್ತಾರ ಯಾವುದು ಅಂದರೆ PPT. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್. ಇವುಗಳಲ್ಲಿ ಯಾವುದು ಪ್ರೆಸೆಂಟೇಷನ್ನ ಗ್ರಾಫಿಕ್ ಸಾಫ್ಟ್ವೇರ್ ಆಗಿದೆ. ಸೊ ವಿಂಡೋಸ್, ಪವರ್ ಪಾಯಿಂಟ್, ಎಕ್ಸೆಲ್, ವರ್ಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್. ಪ್ರೆಸೆಂಟೇಷನ್ ಗ್ರಾಫಿಕ್ಸ್ಗೆ ಬಳಸುವಂಥದ್ದು ಯಾವುದು ಅಂದರೆ MS ಪವರ್ ಪಾಯಿಂಟ್. 36ನೇ ಪ್ರಶ್ನೆ, MS ಆಫೀಸ್ ಎಂದರೇನು. MS ಆಫೀಸ್ ಎಂದರೇನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಕ್ರೋಸಾಫ್ಟ್ನ ಒಂದು ಕಂಪ್ಯೂಟರ್ ತಂತ್ರಾಂಶ. MS ಆಫೀಸ್ ಎಂದರೆ ಮೈಕ್ರೋಸಾಫ್ಟ್ನ ಒಂದು ಕಂಪ್ಯೂಟರ್ ತಂತ್ರಾಂಶ. ನೆಕ್ಸ್ಟ್ ಪ್ರಶ್ನೆ, ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಸ್ವೀಕರಿಸಿ ಇಡುವ ಮೆಮೊರಿ ಯಾವುದು. ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಸ್ವೀಕರಿಸಿ ಇಡುವಂತಹ ಮೆಮೊರಿ ಯಾವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ರ್ಯಾಮ್. ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಸ್ವೀಕರಿಸಿ ಇಡುವಂತಹ ಮೆಮೊರಿ ಯಾವುದು ಅಂದರೆ ರ್ಯಾಮ್. ರ್ಯಾಮ್ನ ವಿಸ್ತೃತ ರೂಪ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. 8ನೇ ಪ್ರಶ್ನೆ, ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಯಾವುದು.
ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪರಂ. ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಪರಂ. 39ನೇ ಪ್ರಶ್ನೆ, ವಿಂಡೋಸ್ 95 ಒಂದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಪ್ಯೂಟರ್ನ ಸಾಫ್ಟ್ವೇರ್. ವಿಂಡೋಸ್ 95 ಒಂದು ಕಂಪ್ಯೂಟರ್ನ ಸಾಫ್ಟ್ವೇರ್. ನೆಕ್ಸ್ಟ್ 40ನೇ ಪ್ರಶ್ನೆ, ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನು ಬಳಸುವ ಸಾಫ್ಟ್ವೇರನ್ನು ಏನೆಂದು ಕರೆಯುತ್ತಾರೆ? ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನು ಬಳಸುವ ಸಾಫ್ಟ್ವೇರನ್ನು ಏನೆಂದು ಕರೆಯುತ್ತಾರೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಸೆಂಬ್ಲಿ ಭಾಷಾ. ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನು ಬಳಸುವಂತಹ ಸಾಫ್ಟ್ವೇರನ್ನು ಅಸೆಂಬ್ಲಿ ಭಾಷಾ ಎಂದು ಕರೆಯುತ್ತಾರೆ. 41ನೇ ಪ್ರಶ್ನೆ, 1 ಮೆಗಾಬೈಟ್ ಒಳಗೊಂಡಿರುವುದು. 1 ಮೆಗಾಬೈಟ್ ಒಳಗೊಂಡಿರುವುದು. 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ 8 ಬಿಟ್ಗಳು. 1 ಮೆಗಾಬೈಟ್ ಒಳಗೊಂಡಿರುವುದು 8 ಬಿಟ್ಗಳು. 42ನೇ ಪ್ರಶ್ನೆ, ಕಂಪ್ಯೂಟರ್ನ ವೇಗವನ್ನು ಇದರಿಂದ ಅಳೆಯಲಾಗುತ್ತದೆ. ಕಂಪ್ಯೂಟರ್ನ ವೇಗವನ್ನು ಇದರಿಂದ ಅಳೆಯಲಾಗುತ್ತದೆ. ಸೆಕೆಂಡ್, ನಿಮಿಷ, ಕ್ಲಾಕ್ ಸೈಕಲ್, ಮೇಲಿನ ಎಲ್ಲವೂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲಾಕ್ ಸೈಕಲ್. ಕಂಪ್ಯೂಟರ್ನ ವೇಗವನ್ನು ಕ್ಲಾಕ್ ಸೈಕಲ್ ಮೂಲಕ ಅಳೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವಯಿಕ ಸಾಫ್ಟ್ವೇರ್. ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಅನ್ವಯಿಕ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ ಸಂಬಂಧಿಸಿದಂತೆ USB ವಿಸ್ತೃತ ರೂಪ ಏನು? ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ USB ವಿಸ್ತೃತ ರೂಪ ಏನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯೂನಿವರ್ಸಲ್ ಸೀರಿಯಲ್ ಬಸ್. USBಯ ವಿಸ್ತೃತ ರೂಪ ಏನು ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ? ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರ್ಯಾಮ್. ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ ಅಂದರೆ ರ್ಯಾಮ್ ಅನ್ನೋದು ಚಂಚಲ ಮೆಮೊರಿ ಆಗಿದೆ. ರ್ಯಾಮನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಇದು ಚಂಚಲ ಮೆಮೊರಿ ಆಗಿದೆ. ನೆಕ್ಸ್ಟು ರೋಮನ್ನು ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ ಕರಿತೀವಿ. ಇದು ಶಾಶ್ವತ ಮೆಮೊರಿ ಆಗಿದೆ. ಶಾಶ್ವತ ಮೆಮೊರಿ ಯಾವುದು ಅಂದರೆ ರೋಮ್. ಚಂಚಲ ಮೆಮೊರಿ ಅಥವಾ ತಾತ್ಕಾಲಿಕ ಮೆಮೊರಿ ಯಾವುದು ಅಂದರೆ ರ್ಯಾಮ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಫೇಸ್ಬುಕ್, ಲಿಂಕ್ಡ್ಇನ್, ಟ್ವಿಟರ್ ಇವೆಲ್ಲವೂ ಸಾಮಾಜಿಕ ಮಾಧ್ಯಮಗಳ ನಮೂನೆಗಳಾಗಿವೆ. 47ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು? ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ DVD. ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು ಅಂದರೆ DVDಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಹುದು. ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಿಸಿದ್ದು. ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಿಸಿದ್ದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮೈಕ್ರೋಸಾಫ್ಟ್ ಕಾರ್ಪೊರೇಷನ್. ಈ ಕೆಳಗಿನವುಗಳಲ್ಲಿ ಬಿಲ್ ಗೇಟ್ಸ್ಗೆ ಸಂಬಂಧಿಸಿದ್ದು ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್. ನೆಕ್ಸ್ಟ್, ವೆಬ್ ಕಡಿತಗಳನ್ನು ಬರೆಯಲು ಏನು ಬಳಸುತ್ತಾರೆ? ವೆಬ್ ಕಡಿತಗಳನ್ನು ಬರೆಯಲು ಏನು ಬಳಸುತ್ತಾರೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ HTML. ವೆಬ್ ಕಡಿತಗಳನ್ನು ಬರೆಯಲು HTML ಬಳಸುತ್ತಾರೆ. 50ನೇ ಪ್ರಶ್ನೆ, 1 ಮೆಗಾಬೈಟ್
ಕೆಳಗಿನ ಯಾವುದಕ್ಕೆ ಸಮ? 1 ಮೆಗಾಬೈಟ್ ಕೆಳಗಿನ ಯಾವುದಕ್ಕೆ ಸಮ? ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು. 1 ಮೆಗಾಬೈಟ್ ಕೆಳಗಿನ ಯಾವುದಕ್ಕೆ ಸಮ ಅಂದರೆ 1024 KB, 1024 ಬೈಟ್ಗಳು, 1024 ಗಿಗಾಬೈಟ್, 1024 ಟ್ರ್ಯಾಕ್ಸ್. ಸೊ ಈ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ನನಗೆ ಉತ್ತರವನ್ನು ತಿಳಿಸಿ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೂ ನನ್ನ ತರಗತಿನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.